ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ದ ಗಿಫ್ಟ್ ಆಫ್ ಮ್ಯಾಜಾ ಎಂಬ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೋಸಿಂದ ಬರುವ ಸಮ್ಮರಿಯನ್ನು ನೋಡಬೇಕಿದ್ವಿ. ಓಕೆ, ಸೊ ಈ ಒಂದು ಸಮ್ಮರಿನ ಶಾರ್ಟಾಗಿ ನೀಟಾಗಿ ಕಂಪ್ಲೀಟಾಗಿ ನಾವೇನು ಮಾಡೋಣ, ಕವರ್ ಮಾಡಿಬಿಡೋಣ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಪ್ರೋಸ್ನ ನಾವು ಶುರು ಮಾಡೋಣ. ಸೊ ಪ್ರೋಸ್ ಬಂದು ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಈಸಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ. ಸೊ ಹಾಗಾಗಿ ಯಾರು ಈ ಒಂದು ಪ್ರೋಸಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಕೇಳಬೇಕಾದ್ರೆ ಒಂದು ಡೆಲಾ ಮತ್ತು ಇನ್ನೊಂದು ಜಿಮ್ಮು. ಓಕೆ, ಸೊ ಒಂದು ಡೆಲಾ, ಇನ್ನೊಂದು ಬಂದು ಜಿಮ್ಮು. ಸೊ ಈ ಡೆಲಾ ಆ್ಯಂಡ್ ಜಿಮ್ ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ತಾರೆ. ಸೊ ಸ್ಟೋರಿ ಏನು ಬಗ್ಗೆ ಇದೆ ಅಂದರೆ, ಕ್ರಿಸ್ಮಸ್ ಈವ್ನಿಂಗ್ ಆಗ್ತಾಯಿದೆ. ಸೊ ಕ್ರಿಸ್ಮಸ್ ಅಂದರೆ ಏನು ಮಾಡಬೇಕು, ಒಂದು ಗಿಫ್ಟ್ ಕೊಡಬೇಕಲ್ವಾ. ಸೊ ಈಗ ನಾವು ದಿವಾಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಕಡೆ. ಸೊ ಎಷ್ಟೊಂದು ಫೆಸ್ಟಿವಲ್ಸ್ ಇರುತ್ತೆ. ಸೊ ಫೆಸ್ಟಿವಲ್ಸಲ್ಲಿ ನಾವೇನು ಮಾಡ್ಕೊತೀವಿ, ಒಬ್ಬರು ಏನು ಮಾಡ್ತೀವಿ, ಗಿಫ್ಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಸೊ ಹಾಗಾಗಿ ಆ ವೆಸ್ಟರ್ನ್ ಕಂಟ್ರೀಸಲ್ಲಿ ಕ್ರಿಸ್ಮಸ್ ಎಂಬುದು ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಫೆಸ್ಟಿವಲ್ಲು. ಆ ಒಂದು ಫೆಸ್ಟಿವಲಲ್ಲಿ ಖಂಡಿತ ಏನು ಮಾಡ್ತಾರೆ, ಪ್ರೆಸೆಂಟ್ಸ್ನ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಮತ್ತು ಲವ್ಡ್ ಒನ್ಸ್ಗೆ ಕೊಡ್ತಾರೆ. ಸೊ ಈಗ ನೋಡಬೇಕಾದ್ರೆ ಜಿಮ್ ಆ್ಯಂಡ್ ಡೆಲಾ ಯಾರು, ಹಸ್ಬೆಂಡ್ ಆ್ಯಂಡ್ ವೈಫ್. ಓಕೆ, ಆರ್ ಯಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹೂ ಆರ್ ವೆರಿ ಪೋರ್ ಬಟ್ ಲವ್ ಈಚ್ ಅದರ್ ಡೀಪ್ಲಿ. ನೋಡಿ, ಅವ್ರಿಗೆ ಬಡತನಲ್ಲಿದ್ದಾರೆ, ಆದರೆ ಇಬ್ಬರು ಮೇಲೆ ಏನಿದೆ ಅಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು. ಡೆಲಾ ಮೇಲೆ ಜಿಮ್ಗೂ ಮತ್ತು ಜಿಮ್ ಮೇಲೆ ಡೆಲಾಗೂ ತುಂಬಾ ಜಾಸ್ತಿ ಡೀಪ್ ಲವ್ ಇತ್ತು, ಡೀಪ್ ಪ್ರೀತಿ ಇತ್ತು. ಓಕೆ, ಸೊ ಏನಾಗ್ತಿದೆ ಅಂದರೆ, ಕ್ರಿಸ್ಮಸ್ ಈವ್ನಿಂಗು, ನಾಳೆ ಕ್ರಿಸ್ಮಸ್ ಇದೆ. ಸೊ ಇವತ್ತು ಡೆಲಾ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಓಕೆ, ಆ್ಯಂಡ್ ಡೆಲಾ ಇಸ್ ಕ್ರೈಯಿಂಗ್. ಯಾಕೆ ಅಂತ ಕೇಳಬೇಕಾದ್ರೆ, ಶಿ ಹ್ಯಾಸ್ ಓನ್ಲಿ ಸೇವ್ಡ್ ಅ ಟೈನಿ ಅಮೌಂಟ್ ಆಫ್ ಮನಿ. ಓಕೆ, ಸೊ ಅವಳ ಹತ್ರ ಏನಿತ್ತು, ದುಡ್ಡು ತುಂಬ ಕಡಿಮೆ ಇತ್ತು. ಸೊ ಎಷ್ಟಿತ್ತಂದರೆ $1.87 ಮಾತ್ರ ಇತ್ತು ಟು ಬೈ ಅ ಜಿಮ್ ಗಿಫ್ಟ್. ಸಾರಿ. ಸೊ ಈಗ ನೋಡಬೇಕಾದ್ರೆ ಈ ಡೆಲಾಗೆ ಏನು ಮಾಡ್ತಾಳೆ, ಆ ಕ್ರಿಸ್ಮಸ್ ಈವ್ನಿಂಗ್ ಮುಂಚೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕೆ ಅಂತ ಕೇಳಬೇಕಾದ್ರೆ, ಅವಳ ಹತ್ರ ಇದ್ದಿದ್ದು ಎಷ್ಟು, ಅವಳ ಹತ್ರ ಇದ್ದಿದ್ದು ಬರೀ $1.87 ಮಾತ್ರ. ಅದು ಇಟ್ಕೊಂಡು ಅವಳು ಏನು ಮಾಡೋಕ್ಕಾಗಲ್ಲ, ಒಂದು ಗಿಫ್ಟು ಜಿಮ್ಮಿಗೋಸ್ಕರ ಈಸ್ಕೊಳ್ಳೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಬೇಜಾರಾಗಿ ಕೂತ್ಕೊಂಡು ಏನು ಮಾಡ್ತಾವಳೆ, ಅಳ್ತಾ ಇದ್ದಾಳೆ. ಸೊ ಮುಂದೆ ಸ್ಟೋರಿ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಈಗ ಅವ್ರು ಎಷ್ಟೇ ಒಂದು ಬಡತನಲ್ಲಿದ್ದರು, ಏನೋ ಒಂದು ಅಪಾರ್ಟ್ಮೆಂಟಲ್ಲಿದ್ದಾರೆ. ಓಕೆ, ಸೊ ಒಂದು ಅಪಾರ್ಟ್ಮೆಂಟ್ ಕೂಡ ಅಷ್ಟೊಂದು ನೀಟಾಗಿರಲಿಲ್ಲ. ಸೊ ತುಂಬ ಬಡತನಲ್ಲಿದ್ದಾರೆ. ಸೊ ಆದರೆ ಬಡತನಲ್ಲಿ ಇರಬೇಕಾದ್ರೆ ಕೂಡ ಇವರಿಗೆ ಇಂಪಾರ್ಟೆಂಟಾಗಿ ಒಂದು ಸ್ಪೆಷಲ್ ಟ್ರೆಷರ್ ಇತ್ತು. ಓಕೆ, ಸೊ ಇಬ್ರಿಗೂ ಒಂದು ಇಂಪಾರ್ಟೆಂಟ್ ಟ್ರೆಷರ್ ಇತ್ತು, ಸ್ಪೆಷಲ್ ಟ್ರೆಷರ್. ನೋಡಿ ಓದೋಣ. ದ ಕಪಲ್ ಓನ್ಸ್ ಟು ವೆರಿ ಸ್ಪೆಷಲ್ ಟ್ರೆಷರ್ಸ್, ಜಿಮ್ಸ್ ಗೋಲ್ಡ್ ವಾಚ್ which belonged to his father and grandfather and Dela's long beautiful hair. ಸೊ ಇವರು ಎಷ್ಟೇ ಒಂದು ಬಡತನಲ್ಲಿ ಇರಬೇಕಾದ್ರೂ ಕೂಡ ಅವರಿಬ್ಬರು ಹತ್ರ ಒಂದು ಸೂಪರ್ ಟ್ರೆಷರ್ ಇತ್ತು. ಏನು ಟ್ರೆಷರ್ ಅಂತ ಕೇಳಬೇಕಾದ್ರೂ, ಒಂದು ಜಿಮ್ ಹತ್ರ ಇರುವ ಗೋಲ್ಡ್ ವಾಚು. ಈ ಗೋಲ್ಡ್ ವಾಚ್ ಬಂದು ಅವ್ರ ಫಾದರು, ಅವ್ರ ಗ್ರ್ಯಾಂಡ್ ಫಾದರ್ ಇಂದ ಏನು ಮಾಡ್ತಿದ್ದಾರೆ, ಆ ಒಂದು ಗೋಲ್ಡ್ ವಾಚ್ನ ಅವ್ರು ಇಟ್ಕೊಂಡು ಬಂದಿದ್ದಾರೆ. ಸೊ ಅದೊಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿತ್ತು ಅವ್ರಿಗೆ. ಅದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಓಕೆ, ಲೆಸನಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತಾರೆ. ಸಾಲೋಮೋನ್ ಟ್ರೆಷರಲ್ಲಿ ಕೂಡ ಏನಿರಲಿಲ್ಲ, ಈ ರೀತಿ ಒಂದು ಗೋಲ್ಡ್ ವಾಚ್ ಇಲ್ಲ ಅಂತ ಏನು ಮಾಡ್ತಾರೆ, ನಮ್ಮ ಲೆಸನಲ್ಲಿ ಏನು ಮಾಡ್ತಾರೆ, ನಮ್ಮ ಹೋ ಎಂಟ್ರಿ ಬಂದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಮುಂದೆ ಹೋಗಬೇಕಾದ್ರೆ ಇದು ಜಿಮ್ಮಿಗಿರುವ ಒಂದು ಟ್ರೆಷರಿ. ಈಗ ಡೆಲಾಗೆ ಏನು ಟ್ರೆಷರಿ ಇದೆ ಅಂತ ನೋಡೋಣ. ಸೊ ಡೆಲಾಗೆ ಏನಿದೆ ಅಂದರೆ, ಅವಳಿಗೆ ಉದ್ದ ಇತ್ತು ಕೂದಲು. ಶಿ ಹ್ಯಾಡ್ ಲಾಂಗ್ ಬ್ಯೂಟಿಫುಲ್ ಹೇರ್. ಕೂದಲು ತುಂಬ ಉದ್ದ ಇತ್ತು. ಸೊ ಆ ಒಂದು ಕೂದಲನ್ನ ನೋಡಬೇಕಾದ್ರೆ ಕ್ವೀನ್ ಶೀಬಾಗೆ ಒಂದು ರೆಫರೆನ್ಸ್ನ ತಗೋತಾರೆ. ಕ್ವೀನ್ ಶೀಬಾ ಕೂಡ ಅದನ್ನು ನೋಡಬೇಕಾದ್ರೆ ಜೆಲ್ಲಸಿ ಬರುತ್ತೆ, ಎನ್ವಿ ಬರುತ್ತೆ ಅಂತ ಸ್ಟೋರಿಯಲ್ಲಿ ಬರೀತಾರೆ. ಓಕೆ, ಸೊ ಈಗ ನೋಡೋಣ. ಡೆಲಾ ಡಿಸೈಡ್ಸ್ ಟು ಸ್ಯಾಕ್ರಿಫೈಸ್ ಅವರ್ ಮೋಸ್ಟ್ ಪ್ರೆಷಸ್ ಪೊಸೆಷನ್ ಟು ಬೈ ಜಿಮ್ ಸಮಥಿಂಗ್ ಸ್ಪೆಷಲ್. ನೋಡಿ, ಈಗ ಡೆಲಾ ಏನು ಮಾಡಿಬಿಡ್ತಾಳೆ, ಅವಳು ಬಂದು ಡಿಸೈಡ್ ಮಾಡಿಬಿಡ್ತಾಳೆ, ಏನೋ ಅವಳ ಹತ್ರ ಇರುವ ಒಂದು ಟ್ರೆಷರು, ಅವಳ ಹತ್ರ ಇರುವ ಮೋಸ್ಟ್ ಸ್ಪೆಷಲ್ ಥಿಂಗು, ಆ ಒಂದು ಉದ್ದ ಇರುವ ಕೂದಲನ್ನ ಏನು ಮಾಡೋಕ್ಕೆ ಪ್ರಯತ್ನ ಪಟ್ಟಳು ಅವಳು, ಅದನ್ನು ಕತ್ತರಿಸಿ ಮಾರಿಬಿಟ್ಟು ಜಿಮ್ಮಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಇಸ್ಕೊಳ್ಳೋಣ ಅಂತ ಒಂದು ಏನು ಮಾಡ್ತಾಳೆ, ಇವಳು ಬಂದು ಶುರು ಮಾಡ್ತಾಳೆ. ಸೊ ಏನಾಗುತ್ತೆ ಅಂತ ನೋಡೋಣ. ಶಿ ವಿಸಿಟ್ಸ್ ಅ ಶಾಪ್ ವೇರ್ ಶಿ ಸೆಲ್ಸ್ ಹರ್ ಹೇರ್ ಫಾರ್ $20. ಸೊ ಏನು ಮಾಡ್ತಾಳೆ ಅಂದರೆ, ಒಂದು ಶಾಪ್ನ ವಿಸಿಟ್ ಮಾಡ್ತಾಳೆ. ಓಕೆ, ಒಂದು ಸಲೂನ್ನ ವಿಸಿಟ್ ಮಾಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾಳೆ, ಅವಳು ಬಂದು ಕೂದಲನ್ನ ಏನು ಮಾಡಿಬಿಡ್ತಾಳೆ, ಕೂದಲನ್ನ ಮಾರಿಬಿಟ್ಟು ಎಷ್ಟು ಇಸ್ಕೊತಾಳೆ, $20 ಇಸ್ಕೊತಾಳೆ. ನೋಡಿ, ಈಗ ವಿತ್ ದಿಸ್ ಮನಿ ಶಿ ಸ್ಪೆಂಡ್ಸ್ hours looking through stores until she finds a perfect platinum ಚೈನ್ ಫಾರ್ ಜಿಮ್ಸ್ ವಾಚ್. ಸೊ ಏನು ಮಾಡ್ತಾಳೆ ಅಂದರೆ, ಈ ಒಂದು ದುಡ್ಡನ್ನ ಇಟ್ಕೊಂಡು ಏನು ಮಾಡ್ತಾಳೆ, ಅಲ್ಲಿರುವ ಗಿಫ್ಟ್ ಶಾಪ್ಸ್ ಎಲ್ಲ ಫುಲ್ಲು ಹುಡುಕ್ತಾಳೆ, ಹುಡುಕ್ತಾಳೆ. ಅದಾದಮೇಲೆ ಒಂದು ಪರ್ಫೆಕ್ಟು ಪ್ಲಾಟಿನಮ್ ಚೈನ್ನ ಜಿಮ್ ವಾಚಿಗೋಸ್ಕರ ಇಸ್ಕೊತಾಳೆ. ಈಗ ನೋಡಿ, ಜಿಮ್ ಹತ್ರ ಇದ್ದಿದ್ದು ಒಂದೇ ಟ್ರೆಷರು. ಏನು ಟ್ರೆಷರು, ಅವನ ಹತ್ರ ಇರುವ ಗೋಲ್ಡ್ ವಾಚು. ಆದರೆ ಗೋಲ್ಡ್ ವಾಚ್ಗೆ ಅವನೇನೋ ಲೆದರ್ ಸ್ಟ್ರಾಪ್ಸ್ನ ಹಾಕ್ಕೊಂಡಿದ್ದ. ಆದರೆ ಈಗ ಈ ಒಂದು ಪ್ಲಾಟಿನಮ್ ಚೈನ್ನ ಹಾಕಿದ್ರೆ ಆ ಒಂದು ಜಿಮ್ದು ವಾಚ್ ಹೆಂಗೆ ಕಾಣಿಸ್ತಿತ್ತು, ಸೂಪರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಏನು ಮಾಡಿದ್ಲು, ಆ ಒಂದು ಸ್ಪೆಷಲ್ ಆಗಿರುವ ವಾಚಿಗೆ ಒಂದು ಸ್ಪೆಷಲ್ ಆಗಿರುವ ಒಂದು ಗಿಫ್ಟ್ನ ಇಸ್ಕೊಂಡ್ಲು. ಹೆಂಗೆ, ಅವಳಿಗೆ ಸ್ಪೆಷಲ್ ಆಗಿದ್ದಿರುವ ಆ ಒಂದು ಕೂದಲನ್ನ ಮಾರಿಬಿಟ್ಟು ಇಸ್ಕೊಂಡು ಬಂದಿದ್ದಾಳೆ. ಈಗ ನೋಡಿ,
ಶಿ ಫೀಲ್ಸ್ ಹ್ಯಾಪಿ ಬಿಕಾಸ್ ಜಿಮ್ಸ್ ಕರೆಂಟ್ ವಾಚ್ ಸ್ಟ್ರ್ಯಾಪ್ ಇಸ್ ಜಸ್ಟ್ ಅನ್ ಓಲ್ಡ್ ಪೀಸ್ ಆಫ್ ಲೆದರ್. ಓಕೆ, ಸೊ ಅದನ್ನು ಈಸ್ಕೊಬಿಟ್ಟು ಏನು ಮಾಡ್ತಾಳೆ ಅವಳು, ತುಂಬ ಖುಷಿಯಿಂದ ಯೋಚನೆ ಮಾಡ್ತಾಳೆ, ಜಿಮ್ಗೆ ಇದು ಅವನಿಗೆ ಇರುವ ಟ್ರೆಷರ್ಗೆ ಒಂದು ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ ಅಂತ ಅಂದ್ಕೊಂಡು ಬರ್ತಾಳೆ. ಈಗ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಈಗ ಅವಳಿಗೆ ಇದ್ದಿರುವ ಒಂದೇ ಅಟ್ರಾಕ್ಷನ್, ಮೇನ್ ಅಟ್ರಾಕ್ಷನ್ ಬಂದು ಅವಳದು ಉದ್ದ ಇರುವ ಅವಳ ಕೂದಲು. ಈಗ ಅದನ್ನು ಕತ್ತರಿಸ್ಬಿಟ್ಲು. ಈಗ ಅವಳಿಗೆ ಏನಾಯಿತು, ಭಯ ಆಯಿತು, ಒಂದು ವೇಳೆ ಜಿಮ್ಮಿಗೆ ನನ್ನ ಮೇಲೆ ಇಷ್ಟಪಡ್ತಾನೋ, ಈಗ ನನಗೆ ಕೂದಲಿಲ್ಲ, ಶಾರ್ಟ್ ಹೇರ್ ಆಗಿಬಿಟ್ಟಿದೆ ನನಗೆ, ಇನ್ನೂ ಕೂಡ ಅವ್ನು ಇಷ್ಟಪಡ್ತಾನೆ ಅಂತ ಒಂದು ಚಿಂತೆಯಿಂದ ಅವಳು ವಾಪಸ್ ಮನೆಗೆ ಬರ್ತಾಳೆ. ಆಗ ನೋಡಿ, ವೆನ್ ಡೆಲಾ ರಿಟರ್ನ್ಸ್ ಹೋಮ್ ಶಿ ಯೂಸಸ್ ಅ ಆಟ್ ಹೈಯನ್ ಟು ಮೇಕ್ ಸ್ಮಾಲ್ ಕರ್ಲ್ಸ್ ಇನ್ ಅವರ್ ಶಾರ್ಟ್ ಹೇರ್. ಸೊ ಈಗ ಏನು ಮಾಡ್ತಾಳೆ, ಹಾಗೆ ಉದ್ದ ಇರುವ ಕೂದಲು ಏನಾಯ್ತು ಶಾರ್ಟ್ ಹೇರ್ ಆಗಿಬಿಡ್ತು. ಆ ಒಂದು ಶಾರ್ಟ್ ಹೇರ್ನ ಇನ್ನೂ ಚೆನ್ನಾಗಿ ಕಾಣಿಸೋಕ್ಕೆ ಅದರಷ್ಟು ಏನಾದರೂ ಮಾಡೋಕ್ಕೆ ಏನು ಮಾಡಿದ್ಲು, ಒಂದು ಹೈಯನ್ನ, ಒಂದು ರಾಡ್ನ ಬಿಸಿ ಮಾಡಿಕೊಂಡು ಅದರಿಂದ ಏನು ಮಾಡ್ತಿದ್ಲು, ಅವಳು ಕೂದಲನ್ನ ಕರ್ಲ್ ಮಾಡ್ತಿದ್ಲು. ಓಕೆ, ಹೋಪಿಂಗ್ ಜಿಮ್ ವಿಲ್ ಸ್ಟಿಲ್ ಫೈಂಡ್ ಹರ್ ಅಟ್ರಾಕ್ಟಿವ್. ಸೊ ಯಾಕೆ ಇದೆಲ್ಲ ಮಾಡ್ತಿದ್ಲ ಅಂತ ಕೇಳಬೇಕಾದ್ರೆ ಅವಳು ಮೇ ಬಿ ಜಿಮ್ಮು ಇದರಿಂದ ನನ್ನ ಮೇಲೆ ಅವನು ಇನ್ನೂ ಪ್ರೀತಿಯಾಗಿರ್ತಾನೋ, ಮೇ ಬಿ ಇಲ್ ಫೈಂಡ್ ಮೀ ಅಟ್ರಾಕ್ಟಿವ್ ಅಂತ ಇದನ್ನು ಮಾಡ್ತಾಳೆ. ಓಕೆ, ಈಗ ನೋಡಿ ಜಿಮ್ ಬಂದರೆ ಏನಾಗುತ್ತೆ ಅಂತ ನೋಡೋಣ. ವೆನ್ ಜಿಮ್ arrives home, he looks at her with a strange and shocked expression. ಸೊ ಏನು ಮಾಡ್ತಾನೆ ಅಂದರೆ, ಜಿಮ್ ಬಂದು ಡೆಲಾನ ನೋಡಿದ ತಕ್ಷಣ ಅವ್ನು ಬಂದು ಶಾಕ್ ಆಗ್ತಾನೆ, ಒಂದು ಸ್ಟ್ರೇಂಜ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ಆಗ ಡೆಲಾ ರಿಪ್ಲೈ ಏನಿರುತ್ತೆ ಅಂತ ನೋಡೋಣ. ಡೆಲಾ ಕ್ವಿಕ್ಲಿ ಟೆಲ್ಸ್ ಹಿಮ್ ನಾಟ್ ಟು ಬಿ ಅಪ್ಸೆಟ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ದಟ್ ಶೀ ಸೋಲ್ಡ್ ಹರ್ ಹೇರ್ ಬಿಕಾಸ್ ಶಿ ಕುಡ್ ನಾಟ್ ಇಮ್ಯಾಜಿನ್ ಕ್ರಿಸ್ಮಸ್ ವಿತೌಟ್ ಗಿವಿಂಗ್ ಹಿಮ್ ಅ ಪ್ರೆಸೆಂಟ್. ಸೊ ಏನಂತಂದರೆ, ಈಗ ಜಿಮ್ ಹತ್ರ ಹೋಗ್ಬಿಟ್ಟು ಜಿಮ್ ಹತ್ರ ನೀನು ಅಪ್ಸೆಟ್ ಆಗೋಕ್ಕೆ ಬೇಡ, ಹೆಂಗೆ ನಾನು ನಿನಗೆ ಕ್ರಿಸ್ಮಸ್ ಬಂದಿದೆ, ಸೊ ಕ್ರಿಸ್ಮಸ್ ಬರಬೇಕಾದ್ರೆ ನಾನು ನಿನಗೆ ಒಂದು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಹೆಂಗೆ, ಸೊ ಅದು ನನಗೆ ನಿಜ ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ನಿನಗೋಸ್ಕರ ಇದನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂತಾಳೆ. ಓಕೆ, ಸೊ ಈಗ ಏನಾಗುತ್ತೆ ಅಂತ ಮುಂದೆ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್. ಜಿಮ್ ದೆನ್ ಗಿವ್ಸ್ ಡೆಲಾ ಹರ್ ಗಿಫ್ಟ್. ಈಗ ಜಿಮ್ ಕೂಡ ಏನು ಮಾಡಿದ್ದಾನೆ, ಒಂದು ಗಿಫ್ಟ್ನ ಡೆಲಾಗೋಸ್ಕರ ತಗೊಬಂದಿದ್ದಾನೆ. ಸೊ ಏನು ಗಿಫ್ಟು ಹೆಂಗೆ ಬಂತಂತ ನೋಡೋಣ. ಅ ಸೆಟ್ ಆಫ್ ಎಕ್ಸ್ಪೆನ್ಸಿವ್ ಹೇರ್ ಕಾಮ್ಸ್ ಡೆಕೋರೇಟೆಡ್ ವಿತ್ ಜ್ಯುವೆಲ್ಸ್ ದಟ್ ಶಿ ಹ್ಯಾಡ್ ವಾಂಟೆಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಅವನೇನು ಮಾಡ್ತಾನೆ ಅಂದರೆ, ಒಂದು ಕೋಮ್ನ ತೊಗೊಬರ್ತಾನೆ, ಅದರಲ್ಲಿ ಡೆಕೋರೇಟೆಡ್ ಕೋಮ್ಸ್ ಆಗಿದೆ, ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಈ ಒಂದು ಎಕ್ಸ್ಪೆನ್ಸಿವ್ ಆಗಿರುವ ಕೋಮ್ನ ಡೆಲಾ ಕೂದಲಿಗೋಸ್ಕರ ಯೂಸ್ ಮಾಡಬೇಕು ಅಂತ ತುಂಬ ದಿನ ಅವಳು ಏನು ಮಾಡಿದ್ಲು, ಆಸೆ ಪಟ್ಟಿದ್ಲು. ಅದನ್ನು ಗಿಫ್ಟಾಗಿ ಯಾರು ತೊಗೊಬಂದಿದ್ದಾನೆ, ಈ ಒಂದು ಜಿಮ್ನ ತೊಗೊಬಂದಿದ್ದಾನೆ, ಈ ಒಂದು ಜಿಮ್ಮು ತೊಗೊಬಂದಿದ್ದಾನೆ. ಈಗ ಡೆಲಾಗೆ ಉದ್ದ ಕೂದಲಿದೆ, ಆ ಕೂದಲು ಇಲ್ಲ. ಆ ಒಂದು ಕೋಮ್ ಇಟ್ಕೊಂಡು ಅವಳು ಏನು ಮಾಡ್ತಾಳೆ ನೋಡಿ. ಈಗ ಇನ್ನೂ ಇಂಪಾರ್ಟೆಂಟ್ ಏನಂತ ಕೇಳಬೇಕಾದ್ರೆ, ಆ ಗಿಫ್ಟ್ ಅವ್ನು ಹೆಂಗೆ ಇಸ್ಕೊಂಡು ಬಂದ ಅಂತ ನೋಡೋಣ. ಹೌಎವರ್ ಡೆಲಾ ನೋ ಲಾಂಗರ್ ಹ್ಯಾಸ್ ದ ಲಾಂಗ್ ಹೇರ್ ಟು ವೇರ್ ದೆಮ್ ಇನ್. ಸೊ ಏನಿದು, ಆ ಒಂದು ಜ್ಯುವೆಲ್ಸ್ನ, ಆ ಒಂದು ಕೋಮ್ನ ಏನು ಮಾಡೋಕ್ಕಾಗಲ್ಲ, ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಓಕೆ ನೋಡಿ, ಈಗ ದೆನ್ ಡೆಲಾ ಎಕ್ಸೈಟೆಡ್ಲಿ ಗಿವ್ಸ್ ಜಿಮ್ ದ ಸಿಲ್ವರ್ ಚೈನ್, ಪ್ಲಾಟಿನಮ್ ಫಾಪ್ ಚೈನ್, ಓಕೆ, ಫಾರ್ ಹಿಸ್ ವಾಚ್. ಜಿಮ್ ಸಿಟ್ಸ್ ಡೌನ್ ಆ್ಯಂಡ್ ಟೆಲ್ಸ್ ಡೆಲಾ ದಟ್ ದೇ ಶುಡ್ ಪುಟ್ ದೇರ್ ಗಿಫ್ಟ್ಸ್ ಅವೇ ಫಾರ್ ಅ ವೈಲ್. ಓಕೆ, ಸೊ ಏನು ಮಾಡ್ತಾನೆ, ಡೆಲಾ ತಗೊಬಂದಿರುವ ಆ ಒಂದು ಪ್ಲಾಟಿನಮ್ ಫಾಪ್ ಚೈನ್ನ ಆಚೆ ಹಾಕ್ತಾನೆ, ಮತ್ತು ಇವನು ತಗೊಬಂದಿರುವ ಇವನ್ ಗಿಫ್ಟ್ ಕೂಡ ಆಚೆ ಹಾಕ್ತಾನೆ. ಮತ್ತು ಈಗ ಹೇಳ್ತಾನೆ ಅದು ಹೆಂಗೆ ಬಂತಂತ ನೋಡಿ. he reveals that he sold his gold watch to get the money ಟು ಬೈ ಹರ್ ದ ಬ್ಯೂಟಿಫುಲ್ ಕೋಮ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಲವ್ ಸ್ಟೋರಿ. ಸೊ ಕೊನೆಗೆ ಇವನೇನು ಮಾಡಿದ್ದಾನೆ, ಇವನ ಹತ್ರ ಇರುವ ಟ್ರೆಷರಿನ ಮಾರಿಬಿಟ್ಟು ಅವನೊಂದು ಏನು ತೊಗೊಬಂದಿದ್ದಾನೆ, ಅವನೊಂದು ಈ ಕೋಮ್ನ ಡೆಲಾಗೋಸ್ಕರ ತೊಗೊಬಂದಿದ್ದಾನೆ. ಇಬ್ಬರು ನೋಡಿ, ಇಬ್ಬರು ಅವ್ರ ಹತ್ರ ಇರುವ ಪ್ರೆಷಸ್ ಗಿಫ್ಟ್ನ ಮಾರಿ ಇಬ್ಬರ ಮೇಲಿರುವ ಪ್ರೀತಿಗೋಸ್ಕರ, ಪ್ರೀತಿನ ತೋರಿಸೋ ರೂಪದಲ್ಲಿ ಏನು ಮಾಡಿದ್ದಾರೆ, ಇಬ್ರಿಗೂ ಏನು ಮಾಡಿದ್ದಾರೆ, ಗಿಫ್ಟ್ನ ತೊಗೊಬಂದಿದ್ದಾರೆ ಇಬ್ಬರು. ಆದರೆ ಹೆಂಗೆ ಗಿಫ್ಟ್ನ ತೊಗೊಬಂದಿದ್ದಾರೆ ಅಂದರೆ, ಅವ್ರ ಹತ್ರ ಇರುವ ಟ್ರೆಷರ್ಸ್ನ, ಅವ್ರ ಹತ್ರ ಇರುವ ಒಂದೇ ಒಂದು ಟ್ರೆಷರ್ನ ಮಾರಿಬಿಟ್ಟು ಲವ್ವಿಗೋಸ್ಕರ ಏನು ಮಾಡಿದ್ದಾರೆ, ಇದನ್ನು ತೊಗೊಬಂದಿದ್ದಾರೆ. ಇಷ್ಟಿಗೆ ನಮ್ಮ ಸ್ಟೋರಿ ಮುಗಿತೆ. ಕನ್ಕ್ಲೂಷನ್ ನೋಡೋಣ. ಆಲ್ದೋ ದೇರ್ ಗಿಫ್ಟ್ಸ್ ಹ್ಯಾವ್ ಬಿಕಮ್ ಯೂಸ್ಲೆಸ್ ಫಾರ್ ನೌ. ಅವ್ರ ಗಿಫ್ಟ್ಸು ಯೂಸ್ಫುಲ್ ಆಗಿತ್ತಾ? ಇಲ್ಲ, ಯೂಸ್ಲೆಸ್ಸು. ದ ಸ್ಟೋರಿ ಎಕ್ಸ್ಪ್ಲೇನ್ಸ್ ದಟ್ ಜಿಮ್ ಆ್ಯಂಡ್ ಡೆಲಾ ಆರ್ ಲೈಕ್ ದ ಮ್ಯಾಜಾಯ್. ಮ್ಯಾಜಾಯ್ ಅಂದರೆ ಯಾರು? ಈ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮ್ಯಾಜಾಯ್ ಅಂದರೆ ವೈಸ್ ಮೆನ್. ಯಾರು ಈ ವೈಸ್ ಮೆನ್ನು? ಮ್ಯಾಜಾಯ್ ಅಂದರೆ ಏನು? ಮ್ಯಾಜಾಯ್ ಅಂದರೆ ವೈಸ್ ಮೆನ್, ಬುದ್ಧಿ ಇರುವ ವ್ಯಕ್ತಿಗಳು. ಓಕೆ, ದ ವೈಸ್ ಮೆನ್ who first gave gifts at Christmas by giving up their most valuable treasures to show their love for one house, they proved to be wisest givers of all. ಸೊ ಕೊನೆಗೆ ನೋಡಬೇಕಾದ್ರೆ ಹೌದು, ಅವ್ರ ಹತ್ರ ತಗೊಬಂದಿರುವ ಗಿಫ್ಟ್ ಅಂತೂ ಯೂಸ್ಫುಲ್ ಆಗಿರಲಿಲ್ಲ.
ತಗೊಬಂದಿರುವ ಗಿಫ್ಟ್ ಅಂತೂ ಯೂಸ್ಫುಲ್ ಆಗಿರಲಿಲ್ಲ. ಆದರೆ ಕೂಡ ಅವ್ರು ಹೆಂಗೆ ತಗೊಬಂದಿದ್ದಂದರೆ, ಅವ್ರ ಹತ್ರ ಇರುವ ಬೆಸ್ಟ್ ಪೊಸೆಷನ್ನ ಮಾರಿ ಬೆಸ್ಟು ಪೊಸೆಷನ್ನ ಅವ್ರು ಬಂದು ಬೇರೆಯವ್ರಿಗೋಸ್ಕರ, ಪ್ರೀತಿಗೋಸ್ಕರ ಬಿಟ್ಕೊಟ್ಟು ಅವ್ರಿಗೇನು ಇಂಪಾರ್ಟೆಂಟು ಅದನ್ನು ಇಸ್ಕೊಬಂದು ಏನೋ ತೋರಿಸಿದ್ದಾರೆ. ಅವರು ಮ್ಯಾಜಾಯ್ ಥರ, ಈ ಒಂದು ವೈಸ್ ಮ್ಯಾನ್ ಥರ ಅವ್ರು ಕೂಡ ವಯಸ್ಸೇ ಅಂತ ತೋರಿಸ್ತಿದ್ದಾರೆ. ಇದರಲ್ಲಿಗೆ ಈ ಒಂದು ಸ್ಟೋರಿ ಮುಗಿಯುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಬೇರೆ ಯಾವುದು ಪ್ರೋಸು ಅಥವಾ ಪೊಯಿಟ್ರಿ ಸಮ್ಮರಿ ಬೇಕಂತ ಮೆನ್ಷನ್ ಮಾಡಿರಿ. ಆ ಒಂದು ಪ್ರೋಸು ಸಮ್ಮರಿ ನಿಮಗೋಸ್ಕರ ತಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.